ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಇರಾನ್ನ ಸುಪ್ರೀಂ ಲೀಡರ್ ಹತ್ಯೆ ಮತ್ತು ಅದಕ್ಕೆ ಪ್ರತಿಯಾಗಿ ಇರಾನ್ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಮಾಡಿರೋ ಭೀಕರ ದಾಳಿಯ ಬಗ್ಗೆ ಹೇಳಿದ್ವಿ. ಗಲ್ಫ್ನಲ್ಲಿ ಸಿಲುಕಿರೋ ನಮ್ಮ ಕನ್ನಡಿಗರ ಪರಿಸ್ಥಿತಿ ಬಗ್ಗೆಯೂ ನೋಡಿದ್ವಿ. ಆದರೆ ಸ್ನೇಹಿತರೆ, ಈ ಯುದ್ಧ ಕೇವಲ ಬಾಂಬ್ ಮಿಸೈಲ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನೇರವಾಗಿ ನಿಮ್ಮ ಮನೆಗಳ ಅಡುಗೆ ಮನೆಗೂ ಎಂಟ್ರಿ ಕೊಡ್ತಾ ಇದೆ. ಹೌದು, ಜಗತ್ತಿನ ಆರ್ಥಿಕತೆಯ ಜೀವನಾಡಿಗೆ ಇರಾನ್ ಈಗ ಕೈ ಇಟ್ಟಿದೆ. ಒಂದು ವೇಳೆ ಇರಾನ್ ತನ್ನ ಬೆದರಿಕೆಯನ್ನು ಮುಂದುವರೆಸಿದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಕಥೆ ಆಮೇಲೆ ಮೊದಲು ಗ್ಯಾಸ್ ಸಿಲಿಂಡರ್ ಸಿಗೋದೇ ಕಷ್ಟ ಆಗಬಹುದು. ಅಷ್ಟಕ್ಕೂ ಇರಾನ್ ಕೈಯಲ್ಲಿರೋ ಆ ಬ್ರಹ್ಮಾಸ್ತ್ರ ಯಾವುದು? ಭಾರತಕ್ಕೆ LPG ಆತಂಕ ಎದುರಾಗಿದ್ಯಾಕೆ? ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಗೆ ಅಂತ ಎಷ್ಟು ತೈಲ ಸಂಗ್ರಹ ಇದೆ? ಕಚ್ಚಾ ತೈಲ ಬೆಲೆ $100 ಗಡಿ ದಾಟುತ್ತಾ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಆರ್ಥಿಕ ಲೆಕ್ಕಾಚಾರಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಹೋರ್ಮುಜ್ ಜಲಸಂಧಿ ಅಂತ ಒಂದು ಪ್ರಮುಖ ಸಮುದ್ರ ಮಾರ್ಗ ಇದೆ. ಜಗತ್ತಿನ 30% ಕಚ್ಚಾ ತೈಲ ಮತ್ತು 20% ನೈಸರ್ಗಿಕ ಅನಿಲ ಇದೇ ಮಾರ್ಗದ ಮೂಲಕ ಸಾಗಣೆಯಾಗಬೇಕು. ಈ ಮಾರ್ಗದ ಒಂದು ಕಡೆ ಇರಾನ್ ಇದ್ರೆ ಮತ್ತೊಂದು ಕಡೆ ಒಮಾನ್ ಮತ್ತು UAE ಇದೆ. ಈಗ ಯುದ್ಧದ ಕಾರಣಕ್ಕೆ ಇರಾನ್ ಈ ಹೋರ್ಮುಜ್ ಜಲಸಂಧಿಯನ್ನೇ ಬ್ಲಾಕ್ ಮಾಡಿದೆ. ಇದರಿಂದ ಭಾರತಕ್ಕೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಭಾರತ ಆಮದು ಮಾಡಿಕೊಳ್ಳುವ ಒಟ್ಟು ಕಚ್ಚಾ ತೈಲದಲ್ಲಿ ಬರೋಬ್ಬರಿ 50% ಅಂದರೆ ಪ್ರತಿದಿನ 25 ಲಕ್ಷ ಬ್ಯಾರೆಲ್ ತೈಲ ಇರಾಕ್, ಸೌದಿ ಅರೇಬಿಯಾ, UAE ಮತ್ತು ಕುವೈತ್ನಿಂದ ಇದೇ ಮಾರ್ಗದ ಮೂಲಕ ಬರಬೇಕು. ಒಂದು ವೇಳೆ ಈ ಮಾರ್ಗ ಬಂದಾದರೆ ಭಾರತಕ್ಕೆ ಬರುವ ಅರ್ಧದಷ್ಟು ಪೆಟ್ರೋಲ್ ಡೀಸೆಲ್ ಸಪ್ಲೈ ನಿಂತು ಹೋಗುತ್ತೆ. ಭಾರತಕ್ಕೆ LPG ಆತಂಕ, ಅಡುಗೆ ಮನೆಗೆ ಯುದ್ಧದ ಬಿಸಿ. ಪೆಟ್ರೋಲ್ ಡೀಸೆಲ್ ಇಲ್ಲದಿದ್ರೂ ಹೇಗೋ ಮ್ಯಾನೇಜ್ ಮಾಡಬಹುದು, ಆದರೆ ಅಡುಗೆ ಅನಿಲ ಅಂದರೆ LPG ಸಿಲಿಂಡರ್ ಇಲ್ಲದೆ ಬದುಕೋಕೆ ಸಾಧ್ಯನಾ? ಕೆಪ್ಲರ್ ಡೇಟಾ ಪ್ರಕಾರ ಈ ಯುದ್ಧದಿಂದ ಭಾರತದ ಕಚ್ಚಾ ತೈಲಕ್ಕಿಂತ ಹೆಚ್ಚಾಗಿ LPG ಸಪ್ಲೈಗೆ ದೊಡ್ಡ ಪೆಟ್ಟು ಬೀಳಲಿದೆ. ಯಾಕಂದರೆ ಭಾರತದ ಒಟ್ಟು LPG ಬೇಡಿಕೆಯ 80-85% ಗಲ್ಫ್ ರಾಷ್ಟ್ರಗಳಿಂದಲೇ ಬರುತ್ತೆ ಮತ್ತು ಇದು ಸಂಪೂರ್ಣವಾಗಿ ಇದೇ ಹೋರ್ಮುಜ್ ಜಲಸಂಧಿ ಮೂಲಕವೇ ಹಾದು ಬರಬೇಕು. ಕಚ್ಚಾ ತೈಲವನ್ನು ಶೇಖರಿಸಿಡಲು ನಮ್ಮಲ್ಲಿ ದೊಡ್ಡ ದೊಡ್ಡ ಸಂಗ್ರಹಗಾರಗಳಿವೆ. ಆದರೆ ಕಚ್ಚಾ ತೈಲದಂತೆ LPGಯನ್ನು ತಿಂಗಳುಗಟ್ಟಲೆ ಸ್ಟಾಕ್ ಇಟ್ಕೊಳ್ಳುವಂಥ ದೊಡ್ಡ ಸ್ಟೋರೇಜ್ ವ್ಯವಸ್ಥೆ ನಮ್ಮಲ್ಲಿಲ್ಲ. ಹಾಗಾಗಿ ಗಲ್ಫ್ನಿಂದ ಬರುವ ಹಡಗುಗಳು ನಿಂತರೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗೋದ್ರಲ್ಲಿ ಡೌಟೇ ಇಲ್ಲ ಅಂತಾರೆ ತಜ್ಞರು. ರಷ್ಯಾ ತೈಲದ ಮೊರೆ ಹೋಗುತ್ತಾ ಭಾರತ? ನಮ್ಮಲ್ಲಿ ಎಷ್ಟಿದೆ ಆಯಿಲ್ ರಿಸರ್ವ್? ಇತ್ತೀಚೆಗಷ್ಟೇ ಅಮೆರಿಕಾದ ಒತ್ತಡ ಮತ್ತು ನಿರ್ಬಂಧಗಳಿಗೆ ಮಣಿದು ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡಿತ್ತು. ಆದರೆ ಈಗ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಶುರುವಾಗಿರೋದ್ರಿಂದ ಇಂಧನ ಭದ್ರತೆಗಾಗಿ ಭಾರತ ಮತ್ತೆ ರಷ್ಯಾದತ್ತ ಮುಖ ಮಾಡೋದು ಗ್ಯಾರಂಟಿ. ಸದ್ಯ ಅರಬ್ಬಿ ಸಮುದ್ರದಲ್ಲಿ ಖರೀದಿದಾರರಿಲ್ಲದೆ ತೇಲುತ್ತಿರುವ ರಷ್ಯಾದ ತೈಲ ಹಡಗುಗಳನ್ನು ತಮ್ಮತ್ತ ಸೆಳೆಯಲು ಭಾರತ ಮತ್ತು ಚೀನಾ ರೆಡಿಯಾಗಿವೆ. ಇನ್ನು ನಮ್ಮಲ್ಲಿ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಎಷ್ಟು ತೈಲ ಇದೆ ಅಂತ ನೋಡೋದಾದರೆ ಸದ್ಯಕ್ಕೆ ಆತಂಕ ಪಡುವ ಅಗತ್ಯ ಇಲ್ಲ. ನಮ್ಮ ಹೆಮ್ಮೆಯ ಕರ್ನಾಟಕದ ಮಂಗಳೂರು ಮತ್ತು ಪಾದೂರಿನಲ್ಲಿ ಹಾಗೂ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂದರೆ ಬೃಹತ್ ಭೂಗತ ತೈಲ ಸಂಗ್ರಹಗಾರಗಳಿವೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಹೇಳಿರುವಂತೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಕಮರ್ಷಿಯಲ್ ಸ್ಟಾಕ್ ಮತ್ತು ತುರ್ತು ಸ್ಟಾಕ್ ಇದೆ. ಇವೆರಡನ್ನೂ ಸೇರಿಸಿದರೆ ಹೊರಗಿನಿಂದ ಒಂದೇ ಒಂದು ಹನಿ ತೈಲ ಬಾರದೆ ಇದ್ರೂ ಮುಂದಿನ 60-74 ದಿನಗಳವರೆಗೆ ಇಡೀ ದೇಶವನ್ನು ಓಡಿಸಬಹುದು. ಅಷ್ಟೊಂದು ಪೆಟ್ರೋಲ್ ಡೀಸೆಲ್ ಸಂಗ್ರಹ ನಮ್ಮಲ್ಲಿದೆ. $100 ಗಡಿ ದಾಟುತ್ತಾ ಕಚ್ಚಾ ತೈಲ ಏರಿಕೆಯಾಗುತ್ತಾ ದರ? ಯುದ್ಧ ಶುರುವಾಗ್ತಿದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ದಿಢೀರಂತ 10% ಏರಿಕೆಯಾಗಿ ಬ್ಯಾರೆಲ್ಗೆ $80ಗೆ ತಲುಪಿದೆ. ಇದೇ ರೀತಿ ದಾಳಿ ಪ್ರತಿದಾಳಿ ಮುಂದುವರೆದರೆ ಇದು $100 ದಾಟಿದ್ರೂ ಆಶ್ಚರ್ಯ ಇಲ್ಲ ಅಂತ ಬಾರ್ಕ್ಲೇಸ್ ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಬೆಲೆ ಏರಿಕೆ ನಿಯಂತ್ರಿಸಲು OPEC+ ದೇಶಗಳು ಏಪ್ರಿಲ್ನಿಂದ ಪ್ರತಿದಿನ 2 ಲಕ್ಷ ಬ್ಯಾರೆಲ್ ಉತ್ಪಾದನೆ ಹೆಚ್ಚಿಸಲಿವೆ. ಆದರೆ ಹೋರ್ಮುಜ್ ಜಲಸಂಧಿ ಬಂದಾದರೆ ಪ್ರತಿದಿನ 8-10 ಮಿಲಿಯನ್ ಬ್ಯಾರೆಲ್ ತೈಲದ ಕೊರತೆಯಾಗುತ್ತೆ. ಈ ಕೊರತೆಯನ್ನು ತುಂಬಲು ಆ 2 ಲಕ್ಷ ಬ್ಯಾರೆಲ್ ಏನೇನು ಸಾಲದು ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಯುದ್ಧದಿಂದ ಭಾರತಕ್ಕೆ ಏನಾಗುತ್ತೆ? ಸಾಮಾನ್ಯ ಜನರ ಮೇಲಿನ ಪರಿಣಾಮ ಏನು? ತೈಲ ಬೆಲೆ ಏರಿಕೆಯಾದರೆ ಭಾರತದ ಆಮದು ವೆಚ್ಚ ಹೆಚ್ಚಾಗುತ್ತೆ. ಸರ್ಕಾರಕ್ಕೆ ಸಬ್ಸಿಡಿ ಹೊರೆ ಬೀಳುತ್ತೆ. ಇದು ನೇರವಾಗಿ ಹಣದುಬ್ಬರಕ್ಕೆ ಅಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ.
ಸದ್ಯಕ್ಕೆ ತೈಲ ಕಂಪನಿಗಳು ಪೆಟ್ರೋಲ್ ಬಂಕ್ಗಳಲ್ಲಿ ನಾಳೆಗೆ ರೇಟ್ ಹೆಚ್ಚಿಸೋದಿಲ್ಲ. ಆದರೆ ಈ ಬಿಕ್ಕಟ್ಟು ದೀರ್ಘಕಾಲ ಎಳೆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋದು ಅನಿವಾರ್ಯ ಆಗತ್ತೆ. ಮತ್ತೊಂದೆಡೆ ಷೇರು ಮಾರುಕಟ್ಟೆಯಲ್ಲಿ ತೈಲ ಕಂಪನಿಗಳು, ರಿಫೈನರಿಗಳು, ಟೈರ್ ಮತ್ತು ಪೇಂಟ್ಸ್ ಕಂಪನಿಗಳ ಷೇರುಗಳಲ್ಲಿ ಭಾರೀ ಏರಿಳಿತ ಕಂಡು ಬರಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಕಾಳಗ ನಿಮ್ಮೆಲ್ಲರ ಜೇಬಿಗೆ ಕತ್ತರಿ ಹಾಕೋದು ಗ್ಯಾರಂಟಿ. ನಿಮ್ಮ ಪ್ರಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರ್ ಏರಿಕೆಯಾದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ದೇಶ ವಿದೇಶಗಳ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.